ನಮಸ್ತೆ. ಶ್ರೀ ವಾರಾಹಿ 1212 ಟ್ಯಾರೋಟ್ ಚಾನಲ್ಗೆ ಸ್ವಾಗತ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ, ಇವತ್ತಿನ ಅಕ್ಷಯ ತೃತೀಯ ವಿಶೇಷತೆ ಏಂಜಲ್ಸ್ ಏನು ಮೆಸೇಜ್ ಕೊಡ್ತಾರೆ ನೋಡೋಣ ಬನ್ನಿ. ಏಂಜಲ್ಸ್, ಬ್ಲ್ಯಾಕ್ ಮ್ಯಾಜಿಕ್ ಇದೆ, ತುಂಬ ವಾಮಾಚಾರದ್ದು ತುಂಬ ಇದೆ, ಹೆವಿ, ತುಂಬ ಅಂದರೆ ತುಂಬ ಇದೆ. ತಾಯಿ ದುರ್ಗೆಗೆ ಬಂಧನ ಮಾಡಿದ್ದಾರೆ. ಬಂಧನ ಮಾಡಿ ಅಮ್ಮನ ಬಲಗೈನ ಯಾರೋ ಕಲ್ಲೆತ್ಕೊಂಡು ಚಚ್ಚಿ ಹಾಕಿದಂಗೆ ಕಾಣಿಸ್ತಿದೆ. ಅಮ್ಮ ಯಾರಿಗೂ ಆಶೀರ್ವಾದ ಮಾಡಬಾರ್ದು, ವರಗಳು ಕೊಡಬಾರ್ದು ಅಂತ ಅಮ್ಮನ್ನ ಬಂಧನ ಮಾಡಿದ್ದಾರೆ. ದೇವರಿಗೆ ಈ ರೀತಿ ಮಾಡೋದ್ರಿಂದ ಪ್ರಕೃತಿ ವಿಕೋಪಕ್ಕೆ ಆಗುತ್ತೆ. ಎಲ್ಲಿ ಏನು ತೊಂದರೆಗಳಾಗತ್ತೆ ಅಂತ ಹೇಳೋಕ್ಕೆ ಆಗಲ್ಲ. ಮಳೆ, ಗಾಳಿ, ಬೆಂಕಿ ಏನು ಬೇಕಾದರೂ ಪ್ರಳಯಗಳು ಆಗ್ಬೋದು. ದೇವರುಗಳಿಗೇ ಈ ರೀತಿ ಮಾಡೋದ್ರಿಂದ ಅವರು ದೇವರುಗಳಿಗೆ ಮಾಡೋದು ಈ ರೀತಿ ಸರಿ ಇಲ್ಲ. ಯಾರೋ ರೈತರು ಭತ್ತ ಚೆನ್ನಾಗಿ ಬೆಳೀತಾರೆ, ಒಳ್ಳೆಯ ವ್ಯವಸಾಯ ಮಾಡ್ತಾರೆ ಅಂತ ಇದೆ. ಹೂವಿನ ಬೆಲೆಗಳು ಚೆನ್ನಾಗಿ ಬೆಳೀತಾರೆ, ಅವ್ರಿಗೂ ಚೆನ್ನಾಗಿ ವ್ಯಾಪಾರ ಆಗುತ್ತೆ ಅಂತ ಇದೆ. ಮಕ್ಕಳ ಕಡೆ ಎಚ್ಚರ ವಹಿಸಿ ಅಂತಿದೆ. ಯಾವುದೋ ಮಗು ತುಂಬ ಕಿರ್ಚಿ ಅಳ್ತಾ ಇದೆ, ಅದನ್ನು ಮನೇಲಿರೋರು ಸರಿಯಾಗಿ ಗಮನಿಸ್ತಾ ಇಲ್ಲ ಅಂತ ಇದೆ. ಚಂದ್ರದೇವ ಹುಣ್ಣಿಮೆಯಲ್ಲಿ ಏನೋ ವಿಶೇಷ ಇದೆ. ಯಾರೋ ಚಿನ್ನ ತಗೊಳ್ಳೋ ಸಾಧ್ಯತೆ ಇದೆ. ವಿದ್ಯಾರ್ಥಿಗಳು ಯಶಸ್ಸಾಗಿ ಒಳ್ಳೆ ಹೆಸರನ್ನ ಪಡಿತಾರೆ ಅಂತ ಇದೆ. ಯಾರೋ ತುಂಬ ತೊಂದರೆ ಕೊಡ್ತಾ ಇದ್ದಾರೆ, ಅವರು ಸಹಿಸ್ಕೊಳಕ್ಕಾಗ್ದಿರ ಮನೆ ಬಿಟ್ಟು ಹೋಗೋ ಥರ ಕಾಣಿಸ್ತಿದೆ. ಇಬ್ಬರು ಪ್ರೇಮಿಗಳು ಮನೆ ಬಿಟ್ಟು ಹೋಗೋ ಥರ ಕಾಣಿಸ್ತಿದೆ. ದಯವಿಟ್ಟು ಹಾಗೆ ಮಾಡಬೇಡಿ, ಅವ್ರಿಗೆ ಮುಂದೆ ನಿಂತು ಮದುವೆ ಮಾಡಿ ಅಂತ ಇದೆ ಇಲ್ಲಿ. ಇದು ನಾನು ಹೇಳ್ತಾ ಇರೋದಲ್ಲ, ಇಲ್ಲಿ ಏನು ಕಾಣಿಸ್ತಿದೆ, ಏನು ತೋರಿಸ್ತಿದ್ದಾರೆ ಏಂಜಲ್ಸ್, ಅದನ್ನು ಹೇಳ್ತಾ ಇದ್ದೀನಿ.
ಯಾರು ಕೋರ್ಟುಗೆ ಕೇಸುಗಳು ಹಾಕ್ಕೊಂಡಿದ್ದೀರೋ ಅವ್ರಿಗೆ ಯಶಸ್ಸಿದೆ ಅಂತ ಇದೆ. ಇನ್ನು ಕೆಲವರಿಗೆ ಸಾಕ್ಷಿಗಳನ್ನ ಸಿಗದೇ ಇರೋ ಹಾಗೆ ಮುಚ್ಚಿಡ್ತಾ ಇದ್ದಾರೆ. ಅವರು ಸಾಕ್ಷಿ ಕೊಟ್ಬಿಡ್ತಾರೆ ಅಂತ ಇನ್ನು ಕೆಲವರಿಗೆ ತೊಂದರೆಗಳು ಮಾಡ್ತಾರೆ. ಅವ್ರ ಹತ್ರ ಸಾಕ್ಷಿ ಇದೆ ಅಂತ ತೊಂದರೆಗಳು ಕೊಡ್ತಾರೆ. ಕೋರ್ಟಿಗೆ ಆ ಸಾಕ್ಷಿಗಳನ್ನ ತರಬಾರ್ದು ಅಂತ ತೊಂದರೆಗಳು ಕೊಡ್ತಾ ಇದ್ದಾರೆ. ಲಕ್ಷ್ಮೀ ದೇವಿಗೆ ಲಕ್ಷ್ಮೀ ದೇವಿ ಮುಖಕ್ಕೆ ಮಸಿ ಬಳ್ದಿರೋ ಹಾಗೆ ಕಾಣಿಸ್ತಿದೆ. ಹಾಗೆ ಮಾಡಬೇಡಿ. ನಿಮಗೂ ನೀವೇನು ಕೆಟ್ಟದ್ದು ಮಾಡಿದ್ರೂ ನಿಮಗೂ ಹಣ ಕಾಸು ಬೇಕಾಗತ್ತೆ. ಲಕ್ಷ್ಮೀ ದೇವಿಗೆ ಮುಖಕ್ಕೆ ಮಸಿ ಬಳಿದ್ಬಿಟ್ರೆ ನಿಮಗೆ ತಾನೇ ಹೇಗೆ ದುಡ್ಡು ಸಿಗುತ್ತೆ? ಮುಂದೊಂದಿನ ನೀವೂ ಕಷ್ಟಪಡ್ತೀರ ದುಡ್ಡು ಕಾಸಿಗೆ. ದಯವಿಟ್ಟು ಲಕ್ಷ್ಮಿಗೆ ಅವಮಾನ ಮಾಡಬೇಡಿ. ಅದು ಪರಿಣಾಮ ನೀವೇ ಮುಂದೊಂದು ದಿನ ಅನುಭವಿಸ್ಬೇಕಾಗತ್ತೆ. ಯಾರೋ ತುಂಬ ಬುಕ್ಸುಗಳು ಪರ್ಚೇಸ್ ಮಾಡ್ತೀರಾ, ದೇವ್ರ ಪುಸ್ತಕಗಳು. ಆದರೆ ತಗೊಂಡ್ಮೇಲೆ ಅದನ್ನು ಓದಿ ಅಂತಿದೆ. ತೆಗೆದಿಟ್ಬಿಟ್ಟು ಹಾಗೆ ಸುಮ್ಮನೆ ಇರಬೇಡಿ. ಆ ಪುಸ್ತಕನ ತಗೊಂಡು ಓದಿ ಅಂತಿದೆ. ಕೆಲವು ಕಡೆ ಹಾಸ್ಪಿಟ್ಲ್ಗಳಲ್ಲಿ ಒಳ್ಳೆ ಮೆಡಿಸನ್ನು ಸಿಗುತ್ತಾ ಇಲ್ವಾ ಅಂತ ವಿಚಾರಿಸ್ಕೊಂಡು ಅಡ್ಮಿಟ್ ಆಗೋದಕ್ಕೆ ಯೋಚನೆ ಮಾಡಿ. ಮಗು ಆಟ ಆಡಬೇಕಾದ್ರೆ, ಚಿಕ್ಕ ಮಗು ಆಟ ಆಡಬೇಕಾದ್ರೆ ಬಾಯಲ್ಲೇನೋ ಹಾಕ್ಕೊಂಬಿಡುತ್ತೆ. ಹೆಚ್ಚಾಗಿ ಮಗು ಕಡೆ ಗಮನ ಕೊಡಿ. ಇನ್ನು ಕೆಲವರು ಚಿನ್ನ ಬೆಳ್ಳಿ ಎಲ್ಲ ತಗೊಳ್ಳೋ ಹಾಗೆ ಇದೆ. ಇನ್ನು ಕೆಲವರಿಗೆ ಬ್ಯಾಂಕಲ್ಲಿ ಸುರಕ್ಷಿತವಾಗಿ ಇಟ್ಕೊಳ್ಳಿ ಅಂತ ಇದೆ. ದೂರ ಪ್ರಯಾಣ ಹೋಗಬೇಕಾದ್ರೆ ಎಚ್ಚರವಾಗಿರಿ. ನಿಮ್ಮ ಗಾಡಿಗಳು ಸರಿಯಾಗಿ ಇದೆಯಾ ಅಂತ ಚೆಕ್ ಮಾಡಿಕೊಂಡು ಪ್ರಯಾಣನ ಒಳ್ಳೆಯ ಸಮಯದಲ್ಲಿ ನೋಡಿ ಪ್ರಯಾಣ ಶುರು ಮಾಡಿ. ಯಾರೋ ಪಕ್ಷಿಗಳನ್ನು ಮನೆಯಲ್ಲಿ ಸಾಕ್ತಾರೆ ಅಂತ ಅನ್ನಿಸ್ತಿದೆ. ಡಾಲ್ ಬಿಸ್ನೆಸ್ ಮಾಡ್ತಾರೆ ಅಂತ ಇದೆ. ಯಶಸ್ಸಾಗತ್ತೆ, ಮಾಡಿ. ರಿಯಲ್ ಎಸ್ಟೇಟ್ ಬಿಸ್ನೆಸ್ಸಲ್ಲಿ ಪತ್ರಗಳನ್ನು ಗಮನಿಸಿ ನೋಡಿ, ಪರಿಶೀಲನೆ ಮಾಡಿ ನಂತರ ಸಹಿ ಹಾಕಿ ಅಂತ ಇದೆ. ಯಾವುದೋ ಒಂದು ಕುಟುಂಬ ತುಂಬ ಮನಸ್ಫೂರ್ತ ತುಂಬ ವಿಷನೇ ತುಂಬಿಕೊಂಡಿದ್ದಾರೆ. ಅದನ್ನು ಬಿಟ್ಟಾಕಿ. ನಾಳೆ ನೀವೂ ಕಷ್ಟಕ್ಕೆ ಸಿಕ್ಕಾಕೊಳ್ತೀರಾ. ಮಾಡಿದ ಕರ್ಮ ಎಲ್ಲೂ ಹೋಗಲ್ಲ. ಉಪ್ಪು ತಿಂದಮೇಲೆ ನೀರೇ ಕುಡಿಲೇಬೇಕು. ದಯವಿಟ್ಟು ಆದಷ್ಟು ಒಳ್ಳೆ ದಾರಿಯಲ್ಲಿ ನಡೆಯೋದಕ್ಕೆ ಪ್ರಯತ್ನ ಮಾಡಿ. ಟೂ ವೀಲರಲ್ಲಿ ಹೋಗ್ಬೇಕಾದ್ರೆ ಇಬ್ಬರು ಹುಡುಗರು
ಬೈಕಲ್ಲಿ ಹೋಗ್ಬೇಕಾದ್ರೆ ಸ್ಪೀಡಾಗಿ ಹೋಗ್ತಾ ಇದ್ದಾರೆ, ಸ್ವಲ್ಪ ಎಚ್ಚರ ವಹಿಸಿ. ಇದು ಯಾರಿಗಂತ ಗೊತ್ತಿಲ್ಲ. ಯಾರೋ ಮೋಸ ಮಾಡೋ ರೀತಿ ಕಾಣಿಸ್ತಿದೆ. ಹಿಂದೆ ಒಂದು ಮುಂದೆ ಒಂದು ಮಾತಾಡ್ತಾರೆ. ಅವ್ರನ್ನ ನಂಬಿ ಮೋಸ ಹೋಗಬೇಡಿ. ಯಾರೋ ಒಬ್ಬರಿಗೆ ತುಂಬ ವಾಮಾಚಾರ ಮಾಡ್ತಾ ಇದ್ದಾರೆ. ಅವ್ರಿಗೆ ಪ್ರೇತ ಬಾಧೆಗಳು ತುಂಬ ಕಾಡ್ತಿದೆ. ಆದಷ್ಟು ಬೇಗ ಅದಕ್ಕೇನು ಬೇಕೋ ರಕ್ಷಣೆ ಮಾಡ್ಕೊಳ್ಳಿ, ಆ ಸಮಸ್ಯೆನ ಬಗೆಹರಿಸಿಕೊಳ್ಳಿ. ಇನ್ನು ಕೆಲವರು ವಿಚಾರಗಳು ಸತ್ಯ ತಿಳಿದಿದ್ರೂ ಬೇಕಂತಲೇ ಅವಮಾನ ಮಾಡಿ ಮಾತಾಡೋಕ್ಕೆ ನೋಡ್ತಾ ಇದ್ದೀರಾ. ಆ ರೀತಿ ಮಾತಾಡೋಕ್ಕೆ ಹೋಗಬೇಡಿ. ನಾಳೆ ನಿಮ್ಮ ಮೇಲೂ ಆ ಮಾತುಗಳು ಬರ್ಬೋದು. ಇದು ಯಾರಿಗಂತ ಗೊತ್ತಿಲ್ಲ. ಒಂದು ಹೆಂಗ್ಸ್ ಮೇಲೆ ಕೆಟ್ಟ ಆರೋಪಗಳು ಹಾಕ್ತಾ ಇದ್ದಾರೆ. ಸುಳ್ಳು ಆರೋಪ ಹಾಕೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಇವತ್ತೆಲ್ಲ ನಾಳೆ ಸತ್ಯ ಗೊತ್ತಾಗತ್ತೆ. ಸ್ವಾಮಿ ನರಸಿಂಹ ಸ್ವಾಮಿನ ಪೂಜೆ ಮಾಡಿ ಅಂತ ಇದೆ. ಯಾರೋ ಸುಳ್ಳು ಪ್ರಮಾಣ ಮಾಡಿದ್ದಾರೆ. ಲಕ್ಷ್ಮೀ ನರಸಿಂಹ ಸ್ವಾಮಿ ಧ್ವಜಸ್ತಂಭ ಮುಟ್ಟಿ ಸುಳ್ಳು ಪ್ರಮಾಣ ಮಾಡಿದ್ದಾರೆ. ದೇವರ ಹೆಸರುಗಳಲ್ಲಿ ಯಾಕೆ ಸುಳ್ಳು ಹೇಳ್ತೀರಾ? ಇಲ್ಲಿ ಇರೋದು ನಾನು ಇಲ್ಲೇನು ತೋರಿಸ್ಕೊಡ್ತಾ ಇದ್ದಾರೆ ಅದನ್ನು ನಾನು ಹೇಳ್ತಾ ಇದ್ದೀನಿ. ಏನೇನೋ ನಾನು ಹೇಳೋಕ್ಕಾಗಲ್ಲ. ಇಲ್ಲಿ ಏನು ತೋರಿಸ್ಕೊಡ್ತಾರೆ ಅದನ್ನು ಮಾತ್ರ ನಾನು ಹೇಳಕ್ಕೆ ಸಾಧ್ಯ. ಯಾರೋ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದರ್ಶನ ಮಾಡಬೇಕು ಅಂತ ಹೊರಟಿದ್ದಾರೆ. ಆದಿಶಕ್ತಿ ಸಂಘ ಯಶಸ್ವಿಯಾಗುತ್ತದೆ. ಹೆಣ್ಮಕ್ಳ ಸಂಘ ಯಶಸ್ಸಾಗುತ್ತೆ ಅಂತ ಇದೆ. ರೋಸ್ ಬೆಳೆ ಚೆನ್ನಾಗಿ ಬೆಳೀತಾರೆ ಅಂತ ಇದೆ. ತಾಯಿಗೆ ಯಾರೋ ಆಗಲೇ ಹೇಳ್ದ ಹಾಗೆ ಕಲ್ಲಿಂದ ಕೈನ ಜಜ್ಜಿ ಹಾಕಿದಾರೋ ತಾಯಿಗೆ ಅದನ್ನು ಯಾರು ಜಜ್ಜಿದಿರೋ ಅವರು ಅದನ್ನು ಸರಿಪಡಿಸಿ. ಇಲ್ಲ ಅಂದರೆ ತಾಯಿ ದುರ್ಗೆಗೆ ಅವ್ರ ಕೋಪಕ್ಕೆ ನೀವು ಗುರಿ ಆಗಬೇಕಾಗತ್ತೆ. ಇದು ಯಾರಿಗಂತ ಗೊತ್ತಿಲ್ಲ. ಇದು ಮತ್ತೆ ಅದೇ ಎನರ್ಜಿ ಕನೆಕ್ಟ್ ಆಗ್ತಿದೆ. ಆರೋಗ್ಯದ ಕಡೆ ಗಮನಗಳು ಕೊಡಿ. ಏನೂ ಆಗಲ್ಲ ಬಿಡು ಅಂತ ಕೇರ್ಲೆಸ್ ಮಾಡಬೇಡಿ. ಯಾರೋ ದೇವಸ್ಥಾನ ತಾಯಿ ಜಗನ್ಮಾತೆದು ದೇವಸ್ಥಾನ ಕಟ್ತಾರೆ ಅಂತ ಇದೆ.
ಈಶ್ವರನ ದೇವಸ್ಥಾನದಲ್ಲಿ ನಂದೀಶನಿಗೆ ಹೇಳಿ, ಅಪ್ಪ ನಂದೀಶ, ಈ ಸಮಸ್ಯೆಗಳನ್ನ ಬಗೆಹರಿಸೋಕ್ಕೆ ಈಶ್ವರನಿಗೆ ಹೇಳಿ ಅಂತ ಹೇಳಿ ಇಲ್ಲಿ ಈ ಥರ ಬಂದಿರೋದನ್ನ ನಾನು ಹೇಳ್ತಾ ಇದ್ದೀನಿ. ಯಾರೋ ಒಂದು ಹೆಣ್ಮಗು ಮೇಲೆ ಪ್ರೇತಗಳನ್ನ ಬಿಟ್ಟು ವಶೀಕರಣದ ರೀತಿಯಲ್ಲಿ ಅವರು ಶತ್ರುಗಳ ಆಸೆನ ನೆರವೇರಿಸ್ಕೊಳ್ಳೋದಕ್ಕೆ ನೋಡ್ತಾ ಇದ್ದಾರೆ. ಮದುವೆಯ ಸಂಬಂಧಗಳು ಬರ್ತಾ ಇದೆ, ಒಳ್ಳೆಯ ಸಂಬಂಧ ಬರುತ್ತೆ, ಮದುವೆ ಆಗಿ ಅಂತಿದೆ. ಯಾರಿಗಾದರೂ ನಾಗರದು ಹರಕೆ ಇದ್ದರೆ ಹರಕೆ ತೀರಿಸ್ಕೊಳ್ಳಿ. ನೆಗೆಟಿವಿಟಿ ಇದೆ ನೋಡಿ, ಬ್ಲ್ಯಾಕ್ ಆಗಿ ವಾಮಾಚಾರದ ಸ್ವಲ್ಪ ತೊಂದರೆ ಇದೆ, ಬಗೆಹರಿಸ್ಕೊಳ್ಳಿ. ಯಾರೋ ದೇವ್ರ ಶ್ಲೋಕಗಳು ಕಲಿತೀರಾ ಅಂತ ಇದೆ. ಆಗ್ತಾ ಇಲ್ಲ, ಇಟ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. ಈ ಕ್ಯಾಂಡಲ್ ಉರಿಯೋವರೆಗೂ ಹಾಗೆ ನೋಡ್ತಾ ಇರಿ. ಬ್ಲ್ಯಾಕ್ ಮ್ಯಾಜಿಕ್ದೆಲ್ಲ ನಶಿಸಿ ಹೋಗಲಿ, ಸುಟ್ಟು ಹೋಗಲಿ, ಕಟ್ ಕ್ಲಿಯರ್ ಕ್ಯಾನ್ಸಲ್ ಅಂತ ಹೇಳ್ಕೊಳ್ತಾ ಇರಿ. ಕಟ್ ಕ್ಲಿಯರ್ ಕ್ಯಾನ್ಸಲ್ ಅಂತ ಹೇಳ್ಕೊತಾ ಇರಿ. ಇದು ಆರೋವರೆಗೂ ಯಾರು ನೋಡ್ತಾ ಇದ್ದೀರೋ ಪೂರ್ತಿ ಇದನ್ನು ಆರೋವರೆಗೂ ಹಾಗೆ ನೋಡಿಕೊಂಡು ಹೇಳ್ತಾ ಇರಿ. ಕಟ್ ಕ್ಲಿಯರ್ ಕ್ಯಾನ್ಸಲ್ ಅಂತ ಹೇಳ್ಕೊಳ್ತಾ ಇರಿ. ಕಾಳಿಕಾ ದುರ್ಗೆ ಫೋಟೋ ಇದೆ. ನನಗೆ ರೀಡಿಂಗ್ ಮಾಡಬಾರ್ದು ಅಂತ ನನಗೂ ಹಿಂಸೆ ಕೊಡ್ತಾ ಇದ್ದಾರೆ. ಹೇಳಬಾರ್ದು, ರೀಡಿಂಗ್ ಮಾಡಬಾರ್ದು ಅಂದ್ಬಿಟ್ಟು ಹಿಂಸೆ ಕೊಡ್ತಾ ಇದ್ದಾರೆ ನನಗೂ.
ಕಾಮಕಾಳಿ ಇದ್ದಾರೆ. ಸಂಪಂತಿತ ಆಶೀರ್ವಾದ ಮತ್ತು ಆಂತರಿಕ ಅಪಾಯಕರ ಇದೆ. ತಾಯಿ ಜಗನ್ಮಾತೆಗೆ ಶಾಂತಿಯಿಂದ ಪೂಜೆ ಮಾಡಿ. ಕೆಲವರಿಗೆ ರಕ್ಷಣೆ ಬೇಕು, ರಕ್ಷಣೆ ಹಾಕ್ಕೊಳ್ಳಿ ಅಂತ ಇದೆ.